ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಹೊಸ ವರ್ಷದ ದಿನವೇ ದೇಶದಲ್ಲಿ ಮತ್ತೊಂದು ಭಯಾನಕ ಸ್ಫೋಟ ಆಗಿದೆ. ಹಿಮಾಚಲ ಪ್ರದೇಶದ ಸೋಲನ್ ಜಿಲ್ಲೆಯ ನಲಗರ್ ಪೊಲೀಸ್ ಸ್ಟೇಷನ್ ಬಳಿ ಭಯಾನಕ ಸ್ಫೋಟ. ಹತ್ತಿರದ ಕಟ್ಟಡಗಳ ಕಿಟಕಿ ಗಾಜು ಎಲ್ಲ ಧ್ವಂಸ ಆಗಿದೆ. ಯಾವ ಲೆವೆಲ್ಗಂದ್ರೆ ಕೆಲ ಮನೆಗಳಲ್ಲಿ 16 mm ಗಾಜುಗಳು ಕೂಡ ಪುಡಿ ಪುಡಿಯಾಗಿವೆ. ಸ್ಫೋಟದ ಶಬ್ದ ಅರ್ಧ ಕಿಲೋಮೀಟರ್ ದೂರದವರೆಗೂ ಕೇಳಿಸಿದೆ. ಜನ ಹೆದರಿ ಮನೆ ಬಿಟ್ಟು ಹೊರಗೆ ಓಡಿ ಹೋಗಿದ್ದಾರೆ. ಕೆಲ ಕಟ್ಟಡಗಳು ಭಾಗಶಃ ಡ್ಯಾಮೇಜ್ ಆಗಿವೆ. ಘಟನೆ ಬೆನ್ನಲ್ಲೇ ಪೊಲೀಸರು ಏರಿಯಾವನ್ನು ಸೀಲ್ ಮಾಡಿದ್ದಾರೆ. ಸದ್ಯ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಫೋರೆನ್ಸಿಕ್ ಟೀಮ್ ಕೂಡ ಸ್ಥಳಕ್ಕಾಗಮಿಸಿ ಏನಿದು ಸ್ಫೋಟ ಅಂತ ತನಿಖೆ ಮಾಡ್ತಾ ಇದ್ದಾರೆ. ಈ ಸ್ಫೋಟದ ಹಿಂದೆ ಸಾಕಷ್ಟು ಅನುಮಾನಗಳಿವೆ. ಇಷ್ಟು ದೊಡ್ಡ ಸ್ಫೋಟಕ ಇಲ್ಲಿಗೆ ಹೇಗೆ ಬಂತು, ಏನಿದು ಸ್ಫೋಟಕ, ಯಾರಿಟ್ರು, ಉಗ್ರ ದಾಳಿನ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಜೊತೆಗೆ ಸ್ನೇಹಿತರದು ಪಂಜಾಬ್ನೊಂದಿಗೆ ಬಾರ್ಡರ್ ಶೇರ್ ಮಾಡೋ ಜಿಲ್ಲೆ, ಅಲ್ಲೇ ಈ ರೀತಿಯಾಗಿದೆ. ಇನ್ನೊಂದು ಕಡೆ ಪಾಕಿಸ್ತಾನ ದುಸ್ಸಾಹಸ ತೋರಿದೆ. ಭಾರತದ ಒಳಗಡೆ ಡ್ರೋನ್ ನುಗ್ಗಿಸಿ ಸುಧಾರಿತ ಸ್ಫೋಟಕ, ಮದ್ದುಗುಂಡು ಮತ್ತು ಮಾದಕ ವಸ್ತು ಇರೋ ಬ್ಯಾಗ್ ಅನ್ನ ಡ್ರಾಪ್ ಮಾಡಿದೆ. ಜಮ್ಮು ಕಾಶ್ಮೀರದ LOC ಗಡಿಯ ಪೂಂಚ್ನಲ್ಲಿ ಈ ಬ್ಯಾಗ್ ಸಿಕ್ಕಿದೆ. ಸದ್ಯ ಇದನ್ನು ಸೀಸ್ ಮಾಡಲಾಗಿದ್ದು ಆ ಭಾಗದಲ್ಲಿ ತೀವ್ರ ಶೋಧ ನಡೀತಾ ಇದೆ. ಭಾರತದ ವಾಯು ಪ್ರದೇಶದಿಂದ ಸಾಕಷ್ಟು ದೂರ ಒಳಗೆ ಬಂದು ಡ್ರೋನ್ ಇದನ್ನು ಡ್ರಾಪ್ ಮಾಡಿ ಹೋಗಿದೆ. ಭದ್ರತಾ ಪಡೆಗಳು ಆಂಟಿ ಡ್ರೋನ್ ಸಿಸ್ಟಮ್ ಸಹಾಯದಿಂದ ಗುರುತಿಸಿ ಹಿಡಿದು ಹಾಕಿದ್ದಾರೆ. ಇನ್ನು ಇದೇ ಜಮ್ಮು ಕಾಶ್ಮೀರದಲ್ಲಿ ಮತ್ತೊಂದು ಉಗ್ರ ದಾಳಿಯ ಸಂಚು ವಿಫಲ ಆಗಿದೆ. ಈ ಉಗ್ರರನ್ನ ಗುಲಾಂ ನಬಿ ಮೀರ್ ಮತ್ತು ಉಗ್ರಿ ಶಬನಂ ನಜೀರ್ ಅಂತ ಗುರುತಿಸಲಾಗಿದೆ. ಇವರ ಹತ್ತಿರ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡನ್ನ ಸೀಸ್ ಮಾಡಲಾಗಿದೆ. ಸುಮಾರು 8.4 ಲಕ್ಷ ರೂಪಾಯಿ ಕ್ಯಾಶ್ ಕೂಡ ಸಿಕ್ಕಿದೆ. ಉಗ್ರರು ಶಸ್ತ್ರಾಸ್ತ್ರ ಮದ್ದುಗುಂಡನ್ನ ತುಂಬಿಕೊಂಡು ಲೋಡ್ ಕ್ಯಾರಿಯರ್ ವಾಹನದಲ್ಲಿ ಹೊರಟಿದ್ರು. ಚೆಕ್ ಪೋಸ್ಟ್ನಲ್ಲಿ ಹಿಡಿದಾಗ ಈ ವಿಚಾರ ಗೊತ್ತಾಗಿದೆ. ಇವರ ವಿರುದ್ಧ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಮತ್ತು ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಕೇಸ್ ಹಾಕಲಾಗಿದೆ. ಎಲ್ಲ ಆಯಾಮಗಳಲ್ಲಿ ಗಂದರ್ಬಾಲ್ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ. ಇನ್ನು ಪ್ರವಾಸಿಗರು ಮತ್ತೆ ಕಾಶ್ಮೀರದ ಕಡೆಗೆ ಹೆಚ್ಚು ಬರ್ತಾ ಇದ್ದಾರೆ. ಹೀಗಾಗಿ ಕಾಶ್ಮೀರದಾದ್ಯಂತ ಸೆಕ್ಯೂರಿಟಿ ಹೆಚ್ಚಿಸಲಾಗಿದೆ. ಇತ್ತೀಚೆಗೆ ಶ್ರೀನಗರ ಸುತ್ತಮುತ್ತ ಉಗ್ರ ಚಟುವಟಿಕೆಗಳು ನಡೀತಿವೆ ಅನ್ನೋ ಇಂಟೆಲಿಜೆನ್ಸ್ ವರದಿ ಇತ್ತು. ಹೀಗಾಗಿ ಕಟ್ಟೆಚ್ಚರ ಸಾರಲಾಗಿದೆ. ಈ ನಡುವೆ ಲಷ್ಕರ್ ಉಗ್ರ ಭಾರತಕ್ಕೆ ಬೆದರಿಕೆ ಹಾಕಿದ್ದಾನೆ. ಭಾರತ ದೊಡ್ಡ ತಪ್ಪು ಮಾಡಿಬಿಡ್ತು ಅಂತ ಸೈಫುಲ್ಲಾ ಕಸೂರಿ ಹೇಳಿದ್ದಾನೆ. ಈ ಸೈಫುಲ್ಲಾ ಲಷ್ಕರ್ ಉಗ್ರ ಸಂಘಟನೆಯ ಉಪ ಮುಖ್ಯಸ್ಥ. ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರೋ ಈ ಕ್ರಿಮಿ, ಆಪರೇಷನ್ ಸಿಂಧೂರ್ ವೇಳೆ ನಮ್ಮನ್ನು ಟಾರ್ಗೆಟ್ ಮಾಡಿ ಭಾರತ ದೊಡ್ಡ ಮಿಸ್ಟೇಕ್ ಮಾಡ್ತು. ನಾನು ಹೇಳ್ತಿರೋದನ್ನು ಎಲ್ಲರೂ ಕೇಳಿಸ್ಕೊಳ್ಳಿ. ನಮ್ಮ ಮೇಲೆ ನಿರ್ಬಂಧ ಹಾಕೋರು, ನಮಗೆ ಅಡ್ಡಿ ಮಾಡೋರು, ನಮ್ಮನ್ನು ಭಯೋತ್ಪಾದಕರ ಹಾಗೆ ಬಿಂಬಿಸೋರು ಎಲ್ರಿಗೂ ನಾನು ಕ್ಲಿಯರ್ ಆಗಿ ಹೇಳ್ತೀನಿ, ನಮ್ಮ ಗುಂಪು ಯಾವತ್ತೂ ತನ್ನ ಉದ್ದೇಶಗಳನ್ನು ಪೂರೈಸದೆ ಬಿಡಲ್ಲ. ಇಡೀ ಜಗತ್ತನ್ನೇ ಮೇಲೆ ಕೆಳಗೆ ಮಾಡಿಬಿಡ್ತೀವಿ, ಇಡೀ ಸಿಸ್ಟಮನ್ನೇ ಚೇಂಜ್ ಮಾಡಿಬಿಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಕಾಶ್ಮೀರ ಮಿಷನ್ನ ಡ್ರಾಪ್ ಮಾಡಲ್ಲ, ಅದು ಸಾಧ್ಯನೇ ಇಲ್ಲ ಅಂತ ಬೊಗಳು ಬಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ಕಾಶ್ಮೀರ ಜೊತೆ ಪಂಜಾಬ್ನ ಅಮೃತ್ಸರ, ಹೋಶಿಯಾರ್ಪುರ, ಗುರ್ದಾಸ್ಪುರ, ಜುನಾಗಢ್, ಗುಜರಾತ್ನ ಮಾಣಾಬದರ್, ಹಾಗೆ ಹೈದರಾಬಾದ್, ಡೆಕ್ಕನ್ ಪ್ರದೇಶ, ಬಂಗಾಳ ಮತ್ತು ಪಾಕಿಸ್ತಾನದ ಇನ್ನಿತರ ಪ್ರದೇಶಗಳನ್ನು ಇಸ್ಲಾಮಾಬಾದ್ನಿಂದ ಕಿತ್ತುಕೊಳ್ಳಲಾಗಿದೆ ಅಂತ ಹೇಳಿದ್ದಾನೆ. ಅಂದ್ರೆ ಇವೆಲ್ಲ ಪಾಕಿಸ್ತಾನಕ್ಕೆ ಸೇರ್ಬೇಕಾಗಿತ್ತು ಅಂತ. ಇತ್ತೀಚೆಗಷ್ಟೇ ಪಾಕ್ನ ಪಂಜಾಬ್ ಪ್ರಾಂತ್ಯದಲ್ಲಿ ನಡೆದ ಉಗ್ರರ ರ್ಯಾಲಿಯೊಂದರಲ್ಲಿ ಮಾತನಾಡಿದ ಈತ, ಪಹಲ್ಗಾಮ್ ಉಗ್ರ ದಾಳಿಯ ಮಾಸ್ಟರ್ ಮೈಂಡ್ ನಾನೇ ಅಂತ ದೂಷಿಸಲಾಗ್ತಿದೆ. ನನ್ನ ಹೆಸರಿಗೆ ಇಡೀ ಜಗತ್ತಲ್ಲಿ ಫೇಮಸ್ ಆಗಿದೆ ಅಂತ ಕೊಚ್ಕೊಂಡ್ಬಿಟ್ಟಿದ್ದ. ಈಗ ಮತ್ತೆ ಭಾರತಕ್ಕೆ ಬೆದರಿಕೆ ಹಾಕಿದ್ದಾನೆ. ಇನ್ನು ಬಾಂಗ್ಲಾ ಹಿಂದೂಗಳ ಸ್ಥಿತಿ ದಿನೇ ದಿನೇ ಚಿಂತಾಜನಕ ಆಗ್ತಾನೆ ಇದೆ. ಮತ್ತೆ ಹಿಂದೂ ವ್ಯಕ್ತಿ ಮೇಲೆ ದಾಳಿಯಾಗಿದೆ. ಶರಿಯತ್ಪುರ್ ಜಿಲ್ಲೆಯಲ್ಲಿ ಡಿಸೆಂಬರ್ 31ನೇ ತಾರೀಕು 50 ವರ್ಷದ ಕೋಖನ್ ದಾಸ್ ಅನ್ನೋರ ಮೇಲೆ ದುಷ್ಕರ್ಮಿಗಳ ಗುಂಪು ಭೀಕರ ದಾಳಿ ಮಾಡಿದೆ. ಕೋಖನ್ ದಾಸ್ ತಮ್ಮ ಪಾಡಿಗೆ ತಾವು ಮನೆಗೆ ವಾಪಸ್ ಆಗ್ತಿರುವಾಗ ಏಕಾಏಕಿ ದುಷ್ಕರ್ಮಿಗಳು ಇವ್ರನ್ನ ತಡೆದು ಆಯುಧಗಳಿಂದ ಹಲ್ಲೆ ಮಾಡಿದ್ದಾರೆ. ಜೀವಂತವಾಗಿ ಬೆಂಕಿ ಹಚ್ಚಿ ಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಇವರು ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಮೂಲಕ ಕಳೆದ 2 ವಾರಗಳಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂ ಅಲ್ಪಸಂಖ್ಯಾತರ ಮೇಲೆ ನಡೆದ 4ನೇ ದಾಳಿ ಇದಾಗಿದೆ. ಮೊದಲು ದೀಪು ಚಂದ್ರದಾಸ್, ಆಮೇಲೆ ಅಮೃತ್ ಮಂಡಲ್, ಮೊನ್ನೆಯಷ್ಟೇ ಬಜೇಂದ್ರ ಬಿಸ್ವಾಸ್ ಮೇಲೆ ದಾಳಿಯಾಗಿತ್ತು. ಈಗ ಮತ್ತೆ ಟಾರ್ಗೆಟ್ ಮಾಡೋದು, ಹೊಡೆಯೋದು, ದಾಳಿ ಮಾಡೋದು ಕ್ರೌರ್ಯ ಮುಂದುವರೆದಿದೆ. ಇನ್ನೊಂದು ಕಡೆ ಭಾರತ ಬಾಂಗ್ಲಾ ಗಡಿಯಲ್ಲಿ ಗೋಲ್ಡ್ ಅನ್ನ ಅಕ್ರಮವಾಗಿ ಸಾಗಿಸ್ತಾ ಇದ್ದ ವ್ಯಕ್ತಿಯೊಬ್ಬನನ್ನ BSF ಹಿಡಿದು ಹಾಕಿದೆ. ಬಂಧಿತ ವ್ಯಕ್ತಿ ಭಾರತೀಯ ಮೂಲದವನೇ. ಒಟ್ಟು 700 ಗ್ರಾಂ ತೂಕದ ಚಿನ್ನದ ಗಟ್ಟಿಗಳನ್ನು ಹಿಡ್ಕೊಂಡು ಹೋಗ್ತಾ ಇದ್ದ. ಗಡಿ ಮೂಲಕ ದೇಶದ ಒಳಗಡೆ ಚಿನ್ನವನ್ನು ತಲುಪಿಸಿ ಕಮಿಷನ್ ಪಡೆಯೋ ಉದ್ದೇಶದಿಂದ ಈ ಕೃತ್ಯ ಮಾಡ್ತಾ ಇದ್ದೆ ಅಂತ ವಿಚಾರಣೆ ವೇಳೆ ಬಾಯಿಬಿಟ್ಟಿದ್ದಾನೆ. ಈತ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಹಾಗೂ BNP ಮುಖ್ಯಸ್ಥೆಯಾಗಿದ್ದ ಖಲೀದಾ ಜಿಯಾರ ನಿಧನ ಹಿನ್ನೆಲೆಯಲ್ಲಿ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ದಿಲ್ಲಿಯಲ್ಲಿರೋ ಬಾಂಗ್ಲಾ ಹೈಕಮಿಷನ್ಗೆ ಭೇಟಿ ಕೊಟ್ಟಿದ್ದಾರೆ. ಹೈಕಮಿಷನ್ನಲ್ಲಿ ಇಡಲಾಗಿದ್ದ ಶೋಕ ಪುಸ್ತಕಕ್ಕೆ ಸಹಿ ಹಾಕಿ
ಖಲೀದಾ ಜಿಯಾರ ಕುಟುಂಬಸ್ಥರಿಗೆ ಹಾಗೂ ಬಾಂಗ್ಲಾ ಜನತೆಗೆ ಭಾರತದ ಪರವಾಗಿ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತ ಈಶಾನ್ಯ ರಾಜ್ಯ ಮಣಿಪುರದಲ್ಲಿ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳು ಮತ್ತು ಸ್ಫೋಟಕಗಳನ್ನು ವಶಕ್ಕೆ ಪಡೆಯಲಾಗಿದೆ. ಅಲ್ಲಿನ ಕಾಕ್ಚಿಂಗ್ ಜಿಲ್ಲೆಯಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿ ಪೊಲೀಸರು ಇವುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇದರ ಜೊತೆಗೆ ಕ್ವಾಡ್ಕಾಪ್ಟರ್, ಡ್ರೋನ್ ಮತ್ತು ಹಲವು ವಸ್ತುಗಳನ್ನು ಕೂಡ ಸೀಸ್ ಮಾಡಲಾಗಿದೆ. ಸದ್ಯ ಕಾರ್ಯಾಚರಣೆ ಮುಂದುವರೆದಿದೆ. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನ ಸೇರಬಹುದು. ಏನೋ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇವಿಎಂಗಳ ಬಗ್ಗೆ ಆರೋಪ ಮಾಡಿ ಬ್ಯಾಲೆಟ್ ಪೇಪರ್ ತರೋಕೆ ಯೋಚಿಸ್ತಿರೋ ಟೈಮ್ನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಹೌದು, ಏನು ಸರಿ ಇಲ್ಲ, ಸೋಲು ಹಿನ್ನಡೆ ಆಗ್ತಿರೋದೇ ಇವಿಎಂ ಕಾರಣದಿಂದ, ಚುನಾವಣೆ ಹೈಜಾಕ್ ಆಗಿದೆ ಅಂತ ಹೇಳಿ ಆರೋಪ ಮಾಡ್ತಿರೋ ಟೈಮ್ನಲ್ಲಿ ಅವರಿಗೆ ಮುಜುಗರ ಉಂಟು ಮಾಡೋ ಒಂದು ಸರ್ವೆ ರಿಪೋರ್ಟ್ ಬಂದಿದೆ. ಭಾರತದಲ್ಲಿ ನಡೆಯೋ ಎಲೆಕ್ಷನ್ ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನಡೀತಾ ಇದ್ದಾವೆ, ಇವಿಎಂಗಳ ಮೇಲಿನ ನಂಬಿಕೆ ಕೂಡ ಹೆಚ್ಚಾಗಿದೆ ಅಂತ ಕರ್ನಾಟಕದ ಜನ ಸರ್ವೆನಲ್ಲಿ ವೋಟ್ ಮಾಡಿದ್ದಾರೆ. 102 ವಿಧಾನಸಭಾ ಕ್ಷೇತ್ರದಲ್ಲಿ 5,100 ಜನರನ್ನ ಸಮೀಕ್ಷೆಗೆ ಒಳಪಡಿಸಲಾಗಿತ್ತು. ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಈ ಸಮೀಕ್ಷೆಗೆ ಸೂಚನೆಯನ್ನ ಕೊಟ್ಟಿದ್ರು. ಆಮೇಲೆ ಸರ್ವೆ ನಡೆಸಲಾಗಿತ್ತು. ಅದರ ರಿಪೋರ್ಟ್ ಅನ್ನ ಈಗ ರಾಜ್ಯ ಸರ್ಕಾರವೇ ರಿಲೀಸ್ ಮಾಡಿದೆ. ಕರ್ನಾಟಕ ಮಾನಿಟರಿಂಗ್ ಅಂಡ್ ಎವಾಲ್ಯೂಯೇಷನ್ ಅಥಾರಿಟಿ, ಕರ್ನಾಟಕ ಸರ್ಕಾರದಿದು ವರದಿ ರಿಲೀಸ್ ಮಾಡಿದ್ದಾರೆ. ಭಾರತದಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತ ಎಲೆಕ್ಷನ್ ನಡೀತಾ ಇದೆ ಅಂತ. ಕಲಬುರಗಿ ಡಿವಿಷನ್ನಲ್ಲೇ ಅತಿ ಹೆಚ್ಚು, ಖರ್ಗೆ ಅವರ ಕೋಟೆ, ಅಲ್ಲೇ ಅತಿ ಹೆಚ್ಚು ಜನ ಸರಿಯಾಗಿ ನಡೀತಾ ಇದೆ ಅಂತ ಹೇಳಿದ್ದಾರೆ. 84.67% ಜನ. ಇತ್ತ ಬೆಳಗಾವಿಯಲ್ಲಿ 69.62% ಜನ, ಆಲ್ಮೋಸ್ಟ್ 70% ಚೆನ್ನಾಗಿದೆ, ಸರಿಯಾಗಿದೆ ವ್ಯವಸ್ಥೆ ಅಂತ ಹೇಳಿದ್ದಾರೆ. ಇನ್ನು ರಾಜ್ಯದ 83.61% ಜನ ಓವರ್ ಆಲ್ ಇವಿಎಂಗಳ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಿದ್ದು ಡಿಕೆ ನಡುವೆ ಸಿಎಂ ಕುರ್ಚಿಯ ಎಳೆದಾಟ ನಡೀತಿರೋ ಟೈಮ್ನಲ್ಲಿ ಪರಮೇಶ್ವರ್ ಗೃಹ ಮಂತ್ರಿ ಅವರು ಕೂಡ ದಾಳವನ್ನು ಉರುಳಿಸಿದ್ದಾರೆ. ಮಾಧ್ಯಮದ ಮುಂದೆ ಮಾತನಾಡಿರೋ ಪರಮೇಶ್ವರ್, ರಾಜಕೀಯ ಪ್ರಮೋಷನ್ನ ಆಸೆ ನನಗೂ ಕೂಡ ಇದೆ, ಮನುಷ್ಯನಿಗೆ ಆಕಾಂಕ್ಷೆ ಅನ್ನೋದು ಇರಲೇಬೇಕು, ಇಲ್ಲಾಂದ್ರೆ ಆತ ಮನುಷ್ಯ ಅನ್ನಿಸ್ಕೊಳ್ಳಲ್ಲ, ನನಗೂ ಕೂಡ ಆಸೆ ಇದೆ, ಹೈಕಮಾಂಡ್ ಮನಸ್ಸು ಮಾಡಿದ್ರೆ ರಾಜಕೀಯ ಪದೋನ್ನತಿ ನನಗೂ ಕೂಡ ಸಿಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು ಕಾರ್ಯಾಚರಣೆ ವೇಳೆ ಅಲ್ಲಿದ್ದವರು ಅಕ್ರಮ ಬಾಂಗ್ಲಾದೇಶಿಯರು ಅಂತ ಬಿಜೆಪಿ ಆರೋಪ ಮಾಡಿತ್ತಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಪರಮೇಶ್ವರ್ ಅವರು ಕೂಲ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನೋಡ್ರಿ, ಪಟ್ಟಿ ತೆಗಿತೀವಿ, ಅಧಿಕಾರಿಗಳು ಪಟ್ಟಿ ಮಾಡ್ತಾರೆ, ಅವರ ಹಿನ್ನೆಲೆ ಎಲ್ಲಿಂದ ಬಂದ್ರು ಎಲ್ಲ ತನಿಖೆ ಮಾಡ್ತೀವಿ, ಅಕ್ರಮ ಅಂತ ಗೊತ್ತಾದ್ರೆ ಆವಾಗಲೂ ಕೂಡ ಅವರನ್ನ ಹಿಡಿದು ಗಡಿಪಾರ ಮಾಡ್ತೀವಿ, ಯಾವುದಾದ್ರು ಕ್ರಿಮಿನಲ್ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ರೆ ಬಂಧಿಸಿ ಕಾನೂನು ಪ್ರಕಾರ ಒಳಗೆ ಹಾಕ್ತೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆ ತೆರವು ಮಾಡಿರುವ ವಿಚಾರ ಹೈಕೋರ್ಟ್ ಅಂಗಳಕ್ಕೆ ತಲುಪಿದೆ. ಸರ್ಕಾರ ಪುನರ್ವಸತಿ ಮತ್ತು ಪರಿಹಾರ ಕೊಡಬೇಕು ಅಂತ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕಲಾಗಿದೆ. ಝೈಬಾ, ತಬಸ್ಸುಮ್ ಸೇರಿ ಹಲವರು ಅರ್ಜಿ ಹಾಕಿದ್ದು ಹಲವು ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. 30 ವರ್ಷಗಳಿಂದ ಇಲ್ಲಿ 3,000 ಜನ ವಾಸ ಮಾಡ್ತಿದ್ದಾರೆ. ಕಾಲನಿಗಳ ತೆರವಿನಿಂದ ಜನರಿಗೆ ಆಶ್ರಯ ಇಲ್ಲ. SDPI ಮತ್ತು MIM ಪಕ್ಷಗಳು ಸದ್ಯ ನೆರವನ್ನ ಕೊಡ್ತಿದ್ದಾರೆ. ಸರ್ಕಾರ 5 ಕಿಲೋಮೀಟರ್ ಅಂತರದಲ್ಲೇ ಮರುವಸತಿಯನ್ನು ಕಲ್ಪಿಸಬೇಕು. ಅಲ್ಲಿ ತನಕ 3 ಹೊತ್ತು ಪೌಷ್ಟಿಕ ಆಹಾರವನ್ನು ಕೊಟ್ಟು ಸಾಕಬೇಕು. ಟೆಂಟ್, ಶೌಚಾಲಯ ವ್ಯವಸ್ಥೆಯನ್ನು ಕೂಡ ಅಲ್ಲಿವರೆಗೂ ಮಾಡಿಕೊಡ್ಬೇಕು. ಆವಾಗವಾಗ ಹೆಲ್ತ್ ಚೆಕಪ್ಪನ್ನು ಕೂಡ ಮಾಡಿಕೊಂಡು ಚೆನ್ನಾಗಿ ನೋಡ್ಕೋಬೇಕು. ಕಟ್ಟಡ ತೆರವಿಗೆ ಆಮೇಲೆ ಪರಿಹಾರ ಕೊಡಬೇಕು ಫೈನಲಿ ಅಂತ ಅರ್ಜಿ ಹಾಕಲಾಗಿದೆ. ಇನ್ನು ಕೋಗಿಲು ಲೇಔಟ್ ಮನೆ ತೆರವು ಕೇಸ್ ಬಗ್ಗೆ ಬಿಜೆಪಿ ಶಾಸಕ SR ವಿಶ್ವನಾಥ್ ರಿಯಾಕ್ಟ್ ಮಾಡಿದ್ದಾರೆ. ಒಂದ್ ವೇಳೆ ಅವರಿಗೆ ಮನೆ ಕೊಟ್ರೆ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೀವಿ, ರಾಜ್ಯಪಾಲರಿಗೆ ದೂರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಮನೆ ಕಳ್ಕೊಂಡಿರುವ ಅರ್ಹ ಸಂತ್ರಸ್ತರಿಗೆ ರಾಜ್ಯ ಸರ್ಕಾರ ಜನವರಿ 2ಕ್ಕೆ ಮನೆ ವಿತರಣೆ ಮಾಡೋ ಪ್ರೋಗ್ರಾಂ ಇಟ್ಕೊಂಡಿದೆ. GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮದ ಕಡೆಯಿಂದ ಮನೆ ಕೊಡ್ತೀವಿ ಅಂತ ತರಾತುರಿಯಲ್ಲಿ ಸರ್ಕಾರ ರೆಡಿ ಆಗಿದೆ. ಆ ಸಂದರ್ಭದಲ್ಲಿ ಈ ರೀತಿ ಪ್ರತಿಕ್ರಿಯೆ ಬಿಜೆಪಿ ಕೊಟ್ಟಿದೆ. ಏನೋ ಗಡಿಯಲ್ಲಿ ಉದ್ವಿಗ್ನತೆ ಇರೋ ಟೈಮ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಪರಸ್ಪರ ತಮ್ಮ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ಗಳ ಬಗ್ಗೆ ಮಾಹಿತಿ ಶೇರ್ ಮಾಡ್ಕೊಂಡಿದ್ದಾರೆ. ಹಳೆ ಒಪ್ಪಂದದ ಪ್ರಕಾರ ಇದು ದಿಲ್ಲಿ ಮತ್ತು ಇಸ್ಲಾಮಾಬಾದ್ನಲ್ಲಿರುವ ರಾಯಭಾರ ಕಚೇರಿಗಳ ಮೂಲಕ ಏಕಕಾಲದಲ್ಲಿ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ ಮತ್ತು ಫೆಸಿಲಿಟಿಗಳ ಮಾಹಿತಿಯನ್ನು ಶೇರ್ ಮಾಡಿಕೊಂಡಿದ್ದಾರೆ. 1988ರಲ್ಲಿ 2 ರಾಷ್ಟ್ರಗಳ ನಡುವೆ ಅಗ್ರಿಮೆಂಟ್ ಆನ್ ದ ಪ್ರಾಹಿಬಿಷನ್ ಆಫ್ ಅಟ್ಯಾಕ್ ಅಗೇನ್ಸ್ಟ್ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ಸ್ ಆ್ಯಂಡ್ ಫೆಸಿಲಿಟೀಸ್ ಅಡಿಯಲ್ಲಿ ಈ ಮಾಹಿತಿ ವಿನಿಮಯ ಆಗಿದೆ. ಈ ಒಪ್ಪಂದಕ್ಕೆ ಡಿಸೆಂಬರ್ 31, 1988 ಬರಲಾಗಿತ್ತು. 1991 ಜನವರಿ 27ರಿಂದ ಜಾರಿಗೂ ಬಂದಿತ್ತು. ಇದರ ಪ್ರಕಾರ 2 ರಾಷ್ಟ್ರಗಳು ಪ್ರತಿ ವರ್ಷದ ಜನವರಿ 1ನೇ ತಾರೀಕು ಈ ಥರ ಮಾಹಿತಿಯನ್ನು ಶೇರ್ ಮಾಡ್ಕೋಬೇಕು. ಈ ಮೂಲಕ ಭರ್ತಿ 35 ಸಲ ಪರಮಾಣು ಕೇಂದ್ರ ಮತ್ತು ಸೌಲಭ್ಯಗಳ ಮಾಹಿತಿ ವಿನಿಮಯ ಆಗಿದೆ 2 ರಾಷ್ಟ್ರಗಳ ನಡುವೆ. ಇದರ ಪ್ರಕಾರ ನಮ್ಮ ನ್ಯೂಕ್ಲಿಯರ್ ಜಾಗಗಳ ಮೇಲೆ ಅವರು ದಾಳಿ ಮಾಡಂಗಿಲ್ಲ, ಅವರ ನ್ಯೂಕ್ಲಿಯರ್ ಜಾಗಗಳ ಮೇಲೆ ನಾವು ದಾಳಿ ಮಾಡಂಗಿಲ್ಲ. ಇನ್ನು ಇದರ ಜೊತೆಗೆ ಪಾಕ್ ಮತ್ತು ಭಾರತ ಜೈಲಲ್ಲಿರೋ ಕೈದಿಗಳು ಮತ್ತು ಮೀನುಗಾರರ ಮಾಹಿತಿಯನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. 2008ರ ಕಾನ್ಸುಲರ್ ಆಕ್ಸೆಸ್ ಒಪ್ಪಂದದ ಅಡಿಯಲ್ಲಿ ಈ ಮಾಹಿತಿ ವಿನಿಮಯ ಆಗಿದೆ. ಭಾರತದ ಮೊದಲ ಬುಲೆಟ್ ಟ್ರೈನ್ 2027ರ ಆಗಸ್ಟ್ 15ಕ್ಕೆ ಟ್ರೈನ್ ಇದು ಕಾರ್ಯಾರಂಭ ಮಾಡಿಬಿಡುತ್ತೆ ಅಂತ ಹೇಳಿದ್ದಾರೆ. ಮುಂಬೈ ಅಹಮದಾಬಾದ್ ಹೈ ಸ್ಪೀಡ್ ರೈಲ್
ಹಂತ ಹಂತವಾಗಿ ಸೇವೆಗಳನ್ನು ಶುರು ಮಾಡ್ತೀವಿ. ಮೊದಲು ರೈಲು ಸೂರತ್ನಿಂದ ಬಿಲಿಮೋರಾಗೆ, ನಂತರ ವಾಪಿ ಟು ಸೂರತ್, ಆಮೇಲೆ ವಾಪಿ ಟು ಅಹಮದಾಬಾದ್, ಥಾಣೆ ಟು ಅಹಮದಾಬಾದ್ ಮತ್ತು ಮುಂಬೈ ಟು ಅಹಮದಾಬಾದ್ ಸಂಚಾರ ಮಾಡುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ. ಇನ್ನು ಕಮರ್ಷಿಯಲ್ ಸಿಲಿಂಡರ್ ಹೋಟೆಲ್ನವರೆಲ್ಲ ಬಳಸ್ತಾರಲ್ಲ, ಅವುಗಳ ರೇಟ್ ಜಾಸ್ತಿ ಆಗಿದೆ. 19 kg ಸಿಲಿಂಡರ್ಗೆ 111 ರೂಪಾಯಿ ಹೆಚ್ಚಳ ಆಗಿದೆ. ಮನೇಲಿ ಬಳಸೋದಕ್ಕೆ ಯಾವುದೇ ಚೇಂಜಸ್ ಆಗಿಲ್ಲ. ಇತ್ತೀಚೆಗೆ ಭಾರತದ ಆಂಟಿ ಕರಪ್ಷನ್ ವಾಚ್ ಡಾಗ್ ಲೋಕಪಾಲ್ 7 BMW ಕಾರ್ಗಳ ಖರೀದಿಗಾಗಿ ಟೆಂಡರ್ ಕರೆದು ಭಾರಿ ವಿವಾದಕ್ಕೀಡಾಗಿತ್ತು. ಜೇಮ್ಸ್ ಬಾಂಡ್ಗಳ ತರ BMW ಸ್ಪೋರ್ಟಿ ಕಾರಲ್ಲಿ ಹೋಗಿ ಹಿಡಿತೀವಿ ಅಂತ ಅನ್ಕೊಂಡಿದ್ರೇನೋ, ಭ್ರಷ್ಟಾಚಾರ ನಿಗ್ರಹ ಮಾಡ್ತೀವಿ ಅಂತ ಜನ ಕ್ಯಾಕರಿಸಿ ಹೋಗಿದ್ರಲ್ಲ, ಬೈದ್ರಲ್ಲ. ಆಮೇಲೆ ಈಗ ಇವರು ಈ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ, ಟೆಂಡರ್ ರದ್ದುಗೊಳಿಸಿದ್ದಾರೆ. ಏನೋ ನಕ್ಸಲ್ ನಿಗ್ರಹ ಕಾರ್ಯಾಚರಣೆ ಮುಂದುವರೆದಿದೆ. ವಾಂಟೆಡ್ ನಕ್ಸಲ್ ದಯಾನಂದ್ ಮಲಕಾರ್ ಮುಗಿಸಲಾಗಿದೆ. ಬಿಹಾರದ ಬೇಗುಸರಾಯ್ ಜಿಲ್ಲೆಯಲ್ಲಿ ಸೇನೆ ಕಾರ್ಯಾಚರಣೆ ಮಾಡಿದೆ. ಈತನ ಮೇಲೆ 14 ಕ್ರಿಮಿನಲ್ ಕೇಸ್ಗಳು ದಾಖಲಾಗಿದ್ವು. ಇನ್ನು ಭಾರತೀಯ ವಾಯುಪಡೆಗೆ ನೂತನ ಉಪ ಮುಖ್ಯಸ್ಥರಾಗಿ ಏರ್ ಮಾರ್ಷಲ್ ನಾಗೇಶ್ ಕಪೂರ್ ನೇಮಕ ಆಗಿದ್ದಾರೆ. 4 ದಶಕಗಳ ಕಾಲ ವಾಯುಪಡೆಯಲ್ಲಿ ಸೇವೆ ಸಲ್ಲಿಸಿ ಡಿಸೆಂಬರ್ 31ನೇ ತಾರೀಕು ನಿವೃತ್ತರಾದ ನರ್ಮದೇಶ್ವರ್ ತಿವಾರಿ ಅವರ ಸ್ಥಾನಕ್ಕೆ ನಾಗೇಶ್ ಕಪೂರ್ ನೇಮಕ ಆಗಿದ್ದಾರೆ. ಸ್ವಿಟ್ಜರ್ಲ್ಯಾಂಡ್ ಸ್ಫೋಟದಲ್ಲಿ ಈಗ ಸಾವಿನ ಸಂಖ್ಯೆ ಜಾಸ್ತಿ ಆಗಿದೆ. ಸುತ್ತು ಜಗತ್ತಲ್ಲಿ ನಾವು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ಬಾರ್ ಒಂದರಲ್ಲಿ ಸ್ಫೋಟ ಆಗಿ ಈ ಥರ ಘಟನೆ ಆಗಿತ್ತು ಅಂತ ಹೇಳಿ ಈಗ 40ಕ್ಕೆ ಏರಿಕೆಯಾಗಿದೆ. 100ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಅಲ್ಲಿನ ಕ್ರಾನ್ಸ್ ಮೊಂಟಾನೋ ಅನ್ನೋ ಕಡೆ ಈ ಘಟನೆಯಾಗಿತ್ತು. ಮೇಲ್ನೋಟಕ್ಕೆ ಇದು ಉಗ್ರದಾಳಿ ಅಲ್ಲ ಅಂತ ಹೇಳ್ತಿದ್ದಾರೆ, ಆದರೆ ತನಿಖೆ ನಡೀತಾ ಇದೆ. ಇನ್ನು ಬಿಸ್ನೆಸ್, ಎಕಾನಮಿ ಮತ್ತು ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟ ಅಪ್ಡೇಟ್ಸ್ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಷೇರು ಮಾರುಕಟ್ಟೆಯಲ್ಲಿ ವರ್ಷದ ಮೊದಲ ದಿನ ಷೇರುಪೇಟೆ ಫ್ಲಾಟ್ ಆಗಿತ್ತು. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 32 ಪಾಯಿಂಟ್ಸ್ ಅಥವಾ 0.04% ಡೌನ್ ಆಗಿ 85,188ಕ್ಕೆ ರೀಚ್ ಆಗಿದೆ. ನಿಫ್ಟಿ 17 ಪಾಯಿಂಟ್ಸ್ ಅಥವಾ 0.06% ಜಂಪ್ ಆಗಿ 26,146ಕ್ಕೆ ತಲುಪಿದೆ. ಬಿಎಸ್ಸಿ ಮಿಡ್ ಕ್ಯಾಪ್ ಇಂಡೆಕ್ಸ್ 0.27% ಜಂಪ್ ಆದರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.02% ಡೌನ್ ಆಗಿದೆ. ಹೊಸ ವರ್ಷ ಬಂದರೂ ಕೂಡ ಮಾರ್ಕೆಟ್ ಮೇಲೇಳೋಕೆ ಯಾವುದೇ ಫ್ರೆಶ್ ಟ್ರಿಗರ್ಸ್ ಇಲ್ಲ. ಜೊತೆಗೆ ಹೂಡಿಕೆದಾರರು 3ನೇ ತ್ರೈಮಾಸಿಕದ ಅರ್ನಿಂಗ್ಸ್, ಭಾರತ ಮತ್ತು ಅಮೆರಿಕದ ಟ್ರೇಡ್ ಡೀಲ್ ಮೇಲೆ ಫೋಕಸ್ ಎಲ್ಲ ಮಾಡಿ ಹೆಜ್ಜೆ ಇಡ್ತಾ ಇದ್ದಾರೆ. ಹೀಗಾಗಿ ಮಾರ್ಕೆಟ್ನಲ್ಲಿ ಅಂತ ಬಹಳ ಆಕ್ಟಿವಿಟಿ ಕಾಣಲಿಲ್ಲ. ಇನ್ನು ಐಟಿಸಿ, ಬಜಾಜ್ ಫಿನಾನ್ಸ್, ಏಷ್ಯನ್ ಪೇಂಟ್ಸ್, ಐಸಿಐಸಿಐ ಬ್ಯಾಂಕ್, ಟೈಟನ್ ಕಂಪನಿ ಷೇರುಗಳು ರೆಡ್ನಲ್ಲಿದ್ವು. ಇಂಡಸ್ಇಂಡ್ ಬ್ಯಾಂಕ್, ಲಾರ್ಸನ್ ಅಂಡ್ ಟೂಬ್ರೋ, ಎನ್ಟಿಪಿಸಿ, ಪವರ್ ಗ್ರಿಡ್ ಮತ್ತು ಎಟರ್ನಲ್ ಕಂಪನಿ ಷೇರುಗಳು ಗ್ರೀನ್ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 10 ಪೈಸೆ ಇಳಿಕೆಯಾಗಿ 89.98 ಆಗಿದೆ. ಇನ್ನು ಕೇಂದ್ರ ಹಣಕಾಸು ಸಚಿವಾಲಯ ತಂಬಾಕು ಉತ್ಪನ್ನಗಳಿಗೆ ಹೆಚ್ಚುವರಿ ಅಬಕಾರಿ ಸುಂಕ ವಿಧಿಸುವುದಾಗಿ ಅಧಿಸೂಚನೆ ಹೊರಡಿಸಿತ್ತು. ಇದರ ಅಡಿಯಲ್ಲಿ ಪ್ರತಿ 1000 ಸಿಗರೇಟ್ ಸ್ಟಿಕ್ಗಳಿಗೆ ಸೈಜ್ಗೆ ಅನುಗುಣವಾಗಿ ವ್ಯತ್ಯಾಸ ಆಗಬಹುದು. ಒಟ್ಟು ಸುಮಾರು 2,050ರಿಂದ 8,500 ರೂಪಾಯಿ ಹೆಚ್ಚುವರಿ ಅಬಕಾರಿ ಸುಂಕ ವಿಧಿಸಲಾಗುತ್ತೆ. ಫೆಬ್ರವರಿ 1ರಿಂದಲೇ ಇದು ಅನ್ವಯ ಆಗುತ್ತೆ. ಗಮನಿಸಬೇಕಾದ ಸಂಗತಿ ಅಂದ್ರೆ ಈಗ ಆಲ್ರೆಡಿ ಅಸ್ತಿತ್ವದಲ್ಲಿರೋ 40% GST ಸೇರಿ ಇದನ್ನ ಅನ್ವಯ ಮಾಡಲಾಗುತ್ತೆ. ಇದರ ಪರಿಣಾಮ ಈಗ ತಂಬಾಕಿನ ಮಾರ್ಕೆಟ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ. ಪ್ರಮುಖ ತಂಬಾಕು ಕಂಪನಿಗಳ ಷೇರುಗಳಲ್ಲಿ ಭಾರಿ ಕುಸಿತ ಆಗಿದೆ. ಈ ಸೆಕ್ಟರ್ನ ಮಾರ್ಕೆಟ್ ಲೀಡರ್ ಮತ್ತು ಗೋಲ್ಡ್ ಫ್ಲೇಕ್ ತಯಾರಕ ಕಂಪನಿ ಐಟಿಸಿನ ಷೇರುಗಳು ಬರೋಬ್ಬರಿ 9.69% ಬಿದ್ದಿವೆ. 2023ರ ನಂತರ ಇದೇ ಮೊದಲ ಬಾರಿಗೆ ಇಷ್ಟು ಪ್ರಮಾಣದಲ್ಲಿ ಐಟಿಸಿ ಬಿದ್ದಿರೋದು. ಹಾಗೆ ಗಾಡ್ಫ್ರಿ ಫಿಲಿಪ್ಸ್ ಇಂಡಿಯಾ ಷೇರುಗಳು ಕೂಡ ಇವತ್ತಿನ ಸೆಷನ್ ಎಂಡ್ ಆಗೋ ಹೊತ್ತಿಗೆ 17.17% ಡೌನ್ ಆಗಿದೆ. 2016ರ ಬಳಿಕ ಇವತ್ತೇ ಈ ಕಂಪನಿ ಷೇರುಗಳು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕುಸಿತವನ್ನ ಕಂಡಿರೋದು. ಇನ್ನು ಹ್ಯಾಂಡೈ ಇಂಡಿಯಾದ ಹೊಸ ಸಿಇಒ ಮತ್ತು ಎಂಡಿ ಆಗಿ ತರುಣ್ ಗರ್ಗ್ ಅಧಿಕಾರ ಸ್ವೀಕರಿಸಿದ್ದಾರೆ. ಆ ಮೂಲಕ ಈ ಸ್ಥಾನಕ್ಕೆ ಆಯ್ಕೆಯಾದ ಮೊದಲ ಭಾರತೀಯ ವ್ಯಕ್ತಿಯನ್ನು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇನ್ನು ದೇಶದಲ್ಲಿ ಜಿಎಸ್ಟಿ ಕಲೆಕ್ಷನ್ ಡಿಸೆಂಬರ್ ಅಂತ್ಯಕ್ಕೆ 1.74 ಲಕ್ಷ ಕೋಟಿಗೆ ಏರಿಕೆಯಾಗಿದೆ. ಒಟ್ಟಾರೆ ವರ್ಷದಿಂದ ವರ್ಷಕ್ಕೆ 6.1% ಗ್ರೋತ್ ಆಗಿರೋದು ಕಂಡು ಬಂದಿದೆ. ಹಿಂದಿನ 3 ತಿಂಗಳಿಗೆ ಕಂಪೇರ್ ಮಾಡಿದ್ರೆ ಈ ತಿಂಗಳಲ್ಲಿ ಅತಿ ಹೆಚ್ಚು ಗ್ರೋತ್ ರೇಟ್ ಕಂಡು ಬಂದಿದೆ. ಇನ್ನು ರೀಫಂಡ್ ಆದ ನಂತರದ ಜಿಎಸ್ಟಿ ಗಳಿಕೆ ಅಂದರೆ ಜಿಎಸ್ಟಿ ನೆಟ್ ರೆವಿನ್ಯೂ 1.46 ಲಕ್ಷ ಕೋಟಿಗೆ ತಲುಪಿದೆ. ಟೋಟಲ್ ಆಗಿ ಈ ವರ್ಷ 2.2% ಏರಿಕೆ ದಾಖಲಾಗಿದೆ. ಇನ್ನು ಅದಾನಿ ಗ್ರೂಪ್ ವಿರುದ್ಧ ಭಾರತದ ಪ್ರಮುಖ ಟೆಲಿಕಾಂ ಕಂಪನಿಗಳು ದೊಡ್ಡ ಆರೋಪ ಮಾಡಿವೆ. ನವಿ ಮುಂಬೈ ಏರ್ಪೋರ್ಟ್ ನಲ್ಲಿ ಟೆಲಿಕಾಂ ಕಂಪನಿಗಳು ತಮ್ಮದೇ ಆದ ಟವರ್ ಹಾಕೋಕೆ ಅದಾನಿ ಮ್ಯಾನೇಜ್ಮೆಂಟ್ ಪರ್ಮಿಷನ್ ಕೊಡ್ತಾ ಇಲ್ಲ. ಬದಲಾಗಿ ನಾವು ಹೇಳೋ ಥರ್ಡ್ ಪಾರ್ಟಿ ವೆಂಡರ್ ಮೂಲಕವೇ ಕನೆಕ್ಷನ್ ಹಾಕಿಸ್ಕೋಬೇಕು ಅಂತ ಅದಾನಿ ಗ್ರೂಪ್ ಕಂಡೀಷನ್ ಹಾಕಿದೆ ಅಂತ ಟೆಲಿಕಾಂ ಕಂಪನಿಗಳು ಆರೋಪ ಮಾಡಿವೆ. ರಿಲಯನ್ಸ್ ಜಿಯೋ ಇನ್ಫೋಕಾಮ್ ಲಿಮಿಟೆಡ್, ಭಾರತಿ ಏರ್ಟೆಲ್ ಲಿಮಿಟೆಡ್ ಮತ್ತು ವೋಡಾಫೋನ್ ಐಡಿಯಾ ಲಿಮಿಟೆಡ್ ಈ ರೀತಿ ದೂರಿವೆ. ಹಾಗೆ ಇದು ಮೊನೋಪಲಿಗೆ ದಾರಿ ಮಾಡಿಕೊಡುತ್ತೆ. ಅಲ್ಲದೆ ಇದರಿಂದ ನಮಗೆ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಇದರಿಂದ ಇಲ್ಲಿ ಕೇಂದ್ರ ಮಧ್ಯಪ್ರವೇಶ ಮಾಡಿ ಹೆಲ್ಪ್ ಮಾಡಬೇಕು ಅಂತ ಟೆಲಿಕಾಂ ಕಂಪನಿಗಳು ಆಗ್ರಹ ಮಾಡಿವೆ. ಇನ್ನು ಭಾರತದಲ್ಲಿ ಇಂಟರ್ನೆಟ್ ಬಳಸ್ತಿರೋರ ಸಂಖ್ಯೆ 100 ಕೋಟಿಗೆ ರೀಚ್ ಆಗಿದೆ. ಇದರಲ್ಲಿ ಜಿಯೋ ಮೊದಲ ಸ್ಥಾನವನ್ನು ಪಡೆದಿದ್ದು 51 ಕೋಟಿ ಚಂದಾದಾರರನ್ನ ಹೊಂದಿದೆ. 30.42 ಕೋಟಿ ಸಬ್ಸ್ಕ್ರಿಪ್ಷನ್ ಹೊಂದುವ ಮೂಲಕ ಭಾರತಿ ಏರ್ಟೆಲ್ 2ನೇ ಸ್ಥಾನದಲ್ಲಿದೆ. ಉಳಿದಂತೆ ವೋಡಾಫೋನ್ ಐಡಿಯಾ ಮತ್ತು ಬಿಎಸ್ಎನ್ಎಲ್ ಕ್ರಮವಾಗಿ 12.77 ಕೋಟಿ ಮತ್ತು 2.50 ಕೋಟಿ ಸಬ್ಸ್ಕ್ರಿಪ್ಷನ್ ಅನ್ನು ಹೊಂದಿವೆ. ಇನ್ನು ಓಯೋ
ರೂಮ್ಸ್ನ ಪ್ಯಾರೆಂಟ್ ಕಂಪನಿ ಪ್ರಿಸಮ್ IPO ರಿಲೀಸ್ ಮಾಡೋಕೆ ಡ್ರಾಫ್ಟ್ ಸಬ್ಮಿಟ್ ಮಾಡಿದೆ. ಪ್ರಪೋಸ್ಡ್ ಫ್ರೆಶ್ ಇಶ್ಯೂನಿಂದ ಕಂಪನಿಯ ಮೌಲ್ಯ $7 ರಿಂದ $8 ಬಿಲಿಯನ್ ಹೆಚ್ಚಾಗಬಹುದು ಅಂತ ಅಂದಾಜು ಮಾಡಲಾಗಿದೆ. ಅಂದಹಾಗೆ ಪ್ರಿಸಮ್ ಕಂಪನಿ IPO ಮೂಲಕ $6,650 ಕೋಟಿ ರೈಸ್ ಮಾಡೋಕೆ ಮುಂದಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $266 ಹೆಚ್ಚಾಗಿ $1,33,461 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $240 ಹೆಚ್ಚಾಗಿ $1,22,250 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ $1,170 ಕಮ್ಮಿಯಾಗಿ $2,29,250 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ಆಗಲೇ ಹೇಳಿದ್ವಲ್ಲ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್, ಅದರ ಎಲ್ಲ ವೀಡಿಯೋಸನ್ನು, ಎಲ್ಲ ಕಾಂಟೆಂಟ್, ಎಲ್ಲ ಸ್ಪೆಷಲ್ ವೀಡಿಯೋಸ್, ಹೈ ಕ್ವಾಲಿಟಿ ವೀಕ್ಲಿ ಬಿಸ್ನೆಸ್ ನ್ಯೂಸ್, ಏನು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ವಿತ್ ಆಲ್ ದ ಎಕಾನಮಿ ಸಂಬಂಧಪಟ್ಟ ಅಪ್ಡೇಟ್ ಸೇರಿದ ಹಾಗೆ ಪಬ್ಲಿಷ್ ಆಗ್ತಾ ಇದೆ ವೀಕ್ಲಿ ಬಿಸ್ ನ್ಯೂಸ್. ಅದನ್ನು ಹಾಗೂ ಕರೆಂಟ್ ಪವರ್ ಸ್ಪೆಷಲ್ ಪ್ರೋಗ್ರಾಮ್ ಎಲ್ಲವನ್ನ ಕೂಡ ನೋಡೋಕೆ ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಆಸಕ್ತರು ಸೇರಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.